ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ವೇದಾಂತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮಾಸ್ಟರ್ ಟೀಚರ್. ಈ ಒಂದು ವಿಡಿಯೋನಲ್ಲಿ ವೆರಿ ಶಾರ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಮೇಜರ್ ಇನ್ಫಾರ್ಮೇಷನ್ ಅಥವಾ ಮೇಜರ್ ಅಪ್ಡೇಟನ್ನು ತಗೊಬರ್ತಾ ಇದ್ದೀನಿ. ಸೊ ಏನು ಅಂತ ವಿತಿನ್ 10 to 15 seconds ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್. ಬಿಫೋರ್ ದಟ್, ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಶೇರ್ ದಿಸ್ ಚಾನಲ್ ಟು ಯುವರ್ ಫ್ರೆಂಡ್ಸ್. ಓಕೆ, ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಾದ್ಮೇಲೆ ಈ ವಿಡಿಯೋದಲ್ಲಿ ಎಸ್ ವಿ ಗಾಟ್ ಸಮ್ ಇನ್ಫಾರ್ಮೇಷನ್ ಅನ್ನೋದಾದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ. ಏನು ಸರ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ನೀವು ತಮ್ನೈಲಲ್ಲೂ ನೋಡಿರ್ತೀರಾ. ಓಕೆ, ಸೊ ಫಾಲೋ 3 things before you start studying for your KCET 2026. Let it be so KCET 2026 ಸ್ಟಾರ್ಟ್ ಅಂದರೆ ಪ್ರಿಪ್ರೇಷನ್ ಫಾರ್ ದಟ್ ಎಕ್ಸಾಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಈ 3 ಥಿಂಗ್ಸನ್ನು ನೀವು ಫಾಲೋ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಎಸ್. ಸೊ ಮೊದಲನೇದೇನು ಅಂತ ಹೇಳಿದ್ರೆ, ಸಿ ಹಿಯರ್ ಆಸ್ ಯು ಕ್ಯಾನ್ ಸಿ, ಡು ನಾಟ್ ಯೂಸ್ ಕ್ಯಾಲ್ಕುಲೇಟರ್ ಆರ್ ಸೈಂಟಿಫಿಕ್ ಆರ್ ನಾನ್ ಸೈಂಟಿಫಿಕ್. ಅಂದರೆ ನೀವು ಕರ್ನಾಟಕ CET ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋದಂಗೆ, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್, ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಕೆಲವು ನ್ಯೂಮರಿಕಲ್ ಕ್ವಶನ್ಸ್ಗಳು ಬರುತ್ತೆ. ಆ ನ್ಯೂಮರಿಕಲ್ ಕ್ವಶನ್ಸ್ ಸಾಲ್ವ್ ಮಾಡುವಾಗ ಕ್ಯಾಲ್ಕುಲೇಟರ್ಗಳನ್ನು ಯೂಸ್ ಮಾಡಬೇಡಿ. ಲೆಟ್ ಇಟ್ ಬಿ ಸೈಂಟಿಫಿಕ್ ಆರ್ ನಾರ್ಮಲ್ ಕ್ಯಾಲ್ಕುಲೇಟರ್. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ, ಆಯಿತಾ? ಯೂಸ್ ಮಾಡಬೇಡಿ ವಿತೌಟ್ ಕ್ಯಾಲ್ಕುಲೇಟರ್. ಲೆಟ್ ಇಟ್ ಬಿ ಎಷ್ಟು ದೊಡ್ಡ ಕ್ಯಾಲ್ಕುಲೇಷನ್ಸ್ ಇದ್ರೂ ಪರವಾಗಿಲ್ಲ, ನೀವು ಬೈ ಹ್ಯಾಂಡೇ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಈಸ್ ದ ಫಸ್ಟ್ ಥಿಂಗ್ ಟು ಫಾಲೋ. ಸೆಕೆಂಡ್ ಥಿಂಗ್, ಮ್ಯಾನೇಜ್ ಟೈಮಿಂಗ್ಸ್ ವೈಲ್ ಸಾಲ್ವಿಂಗ್ ಎನಿ ಕ್ವಶನ್ಸ್. ಅಂದರೆ ಒಂದು ಕ್ವಶನ್ ಇದೆ, ಒಂದು ಕ್ವಶನ್ 5 ಮಾರ್ಕ್ಸ್ ಕ್ವಶನ್ ನಮಗೆ MCQ ಕೊಡ್ಬೋದು, ಇಲ್ಲ ಅಂತೇನು ಹೇಳೋಕ್ಕಾಗಲ್ಲ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋಸ್ಟಾಟಿಕ್ ಕೆಪಾಸಿಟೆನ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಚಾಪ್ಟರಲ್ಲಿ ಯಾವುದೋ ಒಂದು 5 ಮಾರ್ಕ್ಸ್ ಕ್ವಶನ್ ಬಂತು ಅಂತ ಅಂದ್ಕೊಳ್ಳೋಣ. ಆ 5 ಮಾರ್ಕ್ಸ್ ಕ್ವಶನ್ನೇ KCETಗೆ 1 ಮಾರ್ಕ್ ಆಗಿ 1 ಕ್ವಶನ್ ಆಗಿ ಕೊಡ್ತಾರೆ. ಈಗ ಆ ಕ್ವಶನನ್ನು ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ. ಕ್ವಶನ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ 5 ಮಾರ್ಕ್ಸಿಗೆ ಅರ್ಧ ಗಂಟೆ ತಗೊಳ್ತಾ ಕೂರೋದಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್, ವಿ ಹ್ಯಾವ್ ಓನ್ಲಿ 80 minutes ಟು ಸಾಲ್ವ್ 60 ಕ್ವಶನ್ಸ್. ಸೊ ಹಾಗಾಗಿ ನೀವು ಪ್ರಿಪೇರ್ ಆಗುವಾಗ ಸ್ಟಾರ್ಟಿಂಗಲ್ಲಿ, ಅಂದರೆ ಇನ್ ದ ಮಂತ್ ಆಫ್ ಜೂನ್, ಜುಲೈಯಲ್ಲಿ ಅಥವಾ ಆಗಸ್ಟಲ್ಲಿ ಪ್ರಿಪೇರ್ ಆಗ್ತಾ ಹೋಗ್ತಾ ಇದ್ರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳಿ. ಒಂದೊಂದು ಕ್ವಶನಿಗೆ 5 minutes 10 minutes ತಗೊಳ್ಳಿ. ಬಟ್ ಹೋಗ್ತಾ ಏನಾಗಬೇಕು ಅಂದರೆ, 1 ಕ್ವಶನ್ ಹ್ಯಾಸ್ ಟು ಬಿ ಸಾಲ್ವ್ ವಿತಿನ್ 1 minute. ಓಕೆ, ಒಂದು ನಿಮಿಷದೊಳಗೆ ಒಂದು ಕ್ವಶನ್ ಸಾಲ್ವ್ ಆಗಬೇಕು. ಲೆಟ್ ಇಟ್ ಬಿ ಥಿಯರಿ ಟೈಪ್ ಕ್ವಶನ್, ಲೆಟ್ ಇಟ್ ಬಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ಲೆಟ್ ಇಟ್ ಬಿ numerical type of question. Okay, so this is the second thing. The third one is, do not ignore your class 11 content and syllabus. ಯಾಕೆ ಅಂತ ಹೇಳಿದ್ರೆ 40% of the syllabus or 40% of the questions will be from grade 11 ಆಗಿರೋದ್ರಿಂದ, ನೀವು ಸೆಕೆಂಡ್ PUC ಓದ್ತಾ ಇದ್ರು ಕೂಡ, ಯಾಕಂದ್ರೆ ಸೆಕೆಂಡ್ PUC ಅವರೇ ಆಬ್ವಿಯಸ್ಲಿ KCET ಎಕ್ಸಾಮ್ ಬರೆಯೋದು ಸೆಕೆಂಡ್ PUC ಮುಗಿಸಾದ್ಮೇಲೆ. ಸೊ ಸೆಕೆಂಡ್ PUC ಓದ್ತಿರೋ ಬರೀ ಸೆಕೆಂಡ್ PUC ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದನ್ನ ಮಾತ್ರ ಪ್ರಿಪೇರ್ ಆಗೋದಕ್ಕೆ ಹೋಗ್ಬೇಡಿ. ಅದರ ಜೊತೆಗೆ ನೀವು ಕ್ಲಾಸ್ 11 ಸಿಲೆಬಸ್ಸನ್ನು ಕೂಡ ಪ್ರಿಪೇರ್ ಆಗಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಕೊನೆಗೆ ಲಾಸ್ಟ್ 3 months ಕ್ರಾಶ್ ಕೋರ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ರಾಶ್ ಆಗಿ ಹೋಗ್ಬಿಡುತ್ತೆ. ಫಸ್ಟ್ PUC ಸಿಲೆಬಸ್ಸು ಲಾಸ್ಟ್ 3 months ನಾನು ಕಲಿತೀನಿ, ನಾನು ಕ್ರಾಶ್ ಕೋರ್ಸಿಗೆ ಹೋಗಿ ಕಲಿತೀನಿ ಅಂದರೆ ಏನೂ ಆಗಲ್ಲ, ದುಡ್ಡು ವೇಸ್ಟ್ ಆಗುತ್ತೆ. ನಿಮ್ಮ ಕ್ರಾಶ್ ಕೋರ್ಸ್ ಏನು ಕೋಚಿಂಗಿಗೆ ಹೋಗ್ತೀರಾ ಅದರ ದುಡ್ಡು ವೇಸ್ಟ್. ಯಾಕಂದರೆ ಫಸ್ಟ್ PUC ಅಲ್ಲಿ 3 months ಏನು ಹೇಳ್ಕೊಡ್ಬೋದು, ಏನಾಗ್ಬೋದು ಅಂತ ಹೇಳಿದ್ರೆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಾ. ನೀವು ಸಿಲೆಬಸ್ಸನ್ನೇ ಕಲ್ತ್ಕೊಂಡಿಲ್ಲ, ಮರ್ತ್ಕೊಬಿಟ್ಟಿದ್ದೀರಾ. ಫಸ್ಟ್ PUC ಇಲ್ಲಿ ಓದಿದ್ದು ಅದು ಅಲ್ಲೇ ಹೋಯ್ತದು. ಅದನ್ನು ಕಲಿದಲ್ಲೇ ನೀವು ಕ್ರಾಶ್ ಕೋರ್ಸಿಗೆ ಹೋದರೆ ಏನು ಯೂಸ್ ಆಗಲ್ಲ. ಬಟ್ ಆ ಸಿಲೆಬಸ್ಸನ್ನು ಮತ್ತು ಕಂಟೆಂಟನ್ನು ಕಲ್ತ್ಕೊಂಡು ಹೋದರೆ 100% ಆ ಕ್ರಾಶ್ ಕೋರ್ಸ್ ಯೂಸ್ ಆಗುತ್ತೆ. ನೀವು ಕಟ್ಟಿರುವಂಥ ದುಡ್ಡು ಕೂಡ ವೇಸ್ಟ್ ಆಗಲ್ಲ. ಓಕೆ, ಹಾಗಿದ್ರೆ ಸರ್ ಆಲ್ರೆಡಿ ಫಸ್ಟ್ PUC ಪಾಠ ಆಗೋಗಿದೆಯಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನಮ್ಮ ವೇದಾಂತ ಕರ್ನಾಟಕ ಚಾನಲಲ್ಲಿ ನಿಮಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡರದ್ದು ಕೂಡ ಸಿಲೆಬಸ್ಸಿನ ರೆಕಾರ್ಡೆಡ್ ವಿಡಿಯೋಸು ಮತ್ತು ಲೈವ್ ಸೆಷನ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಜಸ್ಟ್ ಏನು ಮಾಡಬೇಕು ಅಂದರೆ, ಪ್ಲೇ ಲಿಸ್ಟಿಗೆ ಬನ್ನಿ, ಅಲ್ಲಿ ನಿಮಗೆ ಯಾವ ಒಂದು ಕಂಟೆಂಟ್ ಬೇಕೋ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈಸಿಯಾಗಿ ಕಂಟೆಂಟು ಸಿಗ್ತಾ ಹೋಗುತ್ತೆ. ರೀಕಾಲ್ ಮಾಡ್ತಾ ಹೋಗ್ಬೋದು. ಸರ್ ಒಂದೊಂದು ವಿಡಿಯೋ 2 hours ಇದೆ, 1.5 hour ಇದೆ ಅಂದರೆ ಪ್ಲೇಬ್ಯಾಕ್ ಸ್ಪೀಡ್, ಅಂದರೆ ವಿಡಿಯೋ ಸ್ಪೀಡನ್ನು ಏನು ಮಾಡಿ, ಕಡಿಮೆ ಮಾಡಿ. ಅಂದರೆ ಕಡಿಮೆ ಅಲ್ಲ, ಸಾರಿ, ಜಾಸ್ತಿ ಮಾಡಿ. ದಟ್ ಮೀನ್ಸ್ 1.5 2 ಇಟ್ಕೊಳ್ಳಿ. ಸೊ ನಮಗೇನು ಕಂಟೆಂಟ್ ತಲೆ ಒಳಗೆ ಹೋದ್ರಾಯ್ತು, ಕಿವಿ ಕೇಳಿಸ್ಕೊಳ್ತಾ ಹೋದ್ರಾಯ್ತು ಅಲ್ವಾ? ಸೊ ಆವಾಗ ರೀಕಾಲ್ ಆದಾಗ ಬರುತ್ತೆ. ಆಮೇಲೆ ನೀವು ಕ್ರಾಶ್ ಕೋರ್ಸಿಗಾದರೂ ಓದಿ, ಇಲ್ಲ ಮನೇಲೇ ಕೂತ್ಕೊಂಡು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ರು ಆಗುತ್ತೆ. ಕ್ಲಿಯರ್? ದೀಸ್ 3 are the things. ಅದರಲ್ಲಿ ನಾನು ಯಾವುದನ್ನು ಹೇಳಿದೆ ಅಂದರೆ, ಫಸ್ಟ್ ಒನ್ ಹೇಳಿದೆ ತುಂಬ ಇಂಪಾರ್ಟೆಂಟ್ ಆಗಿ. ಯಾಕೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೀವೇನು ಮಾಡ್ತೀರಾ, ಬೋರ್ಡ್ ಎಕ್ಸಾಮ್ಸಿಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು ಅಂತ KCETಗೂ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿರ್ತೀರಾ. ಆದರೆ ಸಿ ಹಿಯರ್, ದಿಸ್ ಈಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಪ್ರೀವಿಯಸ್ ಇಯರ್ ಹಾಲ್ ಟಿಕೆಟಲ್ಲಿ ಬರುವಂತಹ ಇನ್ಸ್ಟ್ರಕ್ಷನಲ್ಲಿ ಒನ್ ಆಫ್ ದ ಪಾಯಿಂಟ್ ಇದು, ಆಯಿತಾ? 2025ನಲ್ಲಿ ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ, ಸೊ ಅವರ ಹಾಲ್ ಟಿಕೆಟಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ನಾನು ತೊಗೊಂಬಂದಿದ್ದೀನಿ. ಏನು ಹೇಳುತ್ತೆ ಈ ಪಾಯಿಂಟು ನೋಡ್ತಾ ಹೋಗೋಣ. ಸಿ, ಐ ಥಿಂಕ್ ಯು ಕ್ಯಾನ್ ಸಿ, ಕ್ಯಾಂಡಿಡೇಟ್ಸ್ ಶುಡ್ ನಾಟ್ ಕ್ಯಾರಿ ಮಾಡರ್ನ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್, ಮೊಬೈಲ್ ಫೋನ್, ಬ್ಲೂಟೂತ್, ಕ್ಯಾಲ್ಕುಲೇಟರ್. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಲೆಟ್ ಮಿ ಮಾರ್ಕ್. ನೋಡಿ ಇಲ್ಲಿದೆ, ಇಲ್ಲಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಓಕೆ, ಸೊ ಕ್ಯಾಲ್ಕುಲೇಟರ್. ಓಕೆ, ಆ್ಯಂಡ್ ದೆನ್ ಹೇಳ್ತಿದ್ದಾರೆ ವೈಟ್ ಫ್ಲೂಯಿಡ್ ವೈರ್ಲೆಸ್
ಸೆಟ್ಸ್ ಬಿಟ್ಸ್ ಆಫ್ ಪೇಪರ್ ಬುಕ್ ನೋಟ್ ಇದೆಲ್ಲ ಗೊತ್ತು. ಓಕೆ, ಚೀಟಿ ಅದು ಇದು ಇಟ್ಕೋಬಾರ್ದು ಅಂತ. ಬಟ್ ಇಲ್ಲೊಂದು ಮೆನ್ಷನ್ ಮಾಡಿದ್ದಾರೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡೋ ಹಾಗಿಲ್ಲ. ಕ್ಯಾಲ್ಕುಲೇಟರ್ ಅಂತ ಹೇಳಿದ್ರೆ ಸರ್ ಸೈಂಟಿಫಿಕಾ ನಾರ್ಮಲಾ ಯಾವುದೂ ಇಲ್ಲ, ಅಲ್ಲಿ ಕ್ಯಾಲ್ಕುಲೇಟರ್ ಅಂತ ಕೊಟ್ಟಿದ್ದಾರೆ, ಮುಗಿದೋಯ್ತು, ಅಲ್ಲಿ ಯಾವುದನ್ನು ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಕನ್ನಡದಲ್ಲೂ ಸೇಮ್ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳು, ಮೊಬೈಲ್ ಫೋನ್, ಬ್ಲೂಟೂತ್, ಕ್ಯಾಲ್ಕುಲೇಟರ್, ವೈಟ್ ಫ್ಲೂಯಿಡ್, ವೈರ್ಲೆಸ್ ಸೆಟ್ಸ್, ಚೀಟಿ, ನೋಟ್ ಪುಸ್ತಕ ಇತ್ಯಾದಿ ತೆಗೆದುಕೊಂಡು ಹೋಗಬಾರದು, ಏಕೆಂದರೆ ಪರೀಕ್ಷಾ ಕೊಠಡಿಗಳಲ್ಲಿ ಇವುಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. ಕ್ಲಿಯರ್? ಓಕೆ, ಸೊ ಈ ಒಂದು ರೂಲ್ಸ್ ಪ್ರಕಾರ ನೀವು ಕ್ಯಾಲ್ಕುಲೇಟರ್ಗಳನ್ನ ಯೂಸ್ ಮಾಡೋ ಹಾಗಿಲ್ಲ CET ಎಕ್ಸಾಮಲ್ಲಿ. ಸೊ ಹಾಗಾಗಿ ಪ್ರಿಪೇರ್ ಆಗಬೇಕಾದ್ರೂ ಕೂಡ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಡಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಬೇಗ ಆನ್ಸರ್ ತರ್ಬೋದು, ಬಟ್ ಕ್ಯಾಲ್ಕುಲೇಷನಲ್ಲೇ KCET ಎಕ್ಸಾಮಲ್ಲಿ ಮಾರ್ಕ್ಸು ಹೋಗುತ್ತೆ. ಆಯಿತಾ? ಕರೆಕ್ಟಾಗಿ ಬರಲಿಲ್ಲ ಅಂದರೆ ದೀಸ್ ಆರ್ ದ 3 ಸ್ಟೆಪ್ಸ್ ದಟ್ ಯು ಮಸ್ಟ್ ಫಾಲೋ ಬಿಫೋರ್ ಸ್ಟಾರ್ಟಿಂಗ್ ಅಥವಾ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಸ್ಟಡೀಸ್ನ ಅಂತ ಹೇಳಿದ್ರೆ, ಓಕೆ, ಇವತ್ತಿಂದ ನಾಳೆ ಅಂದರೆ ಇವತ್ತಿಂದ ಈ ಕ್ಷಣದಿಂದ ಈ ಸ್ಟೆಪ್ಸನ್ನು ನೀವು ಪ್ರಿಪರೇಷನ್ ಜೊತೆಗೆ ಆ್ಯಡಪ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ತುಂಬ ಇನ್ಫಾರ್ಮೇಷನ್ ಅಂದರೆ ತುಂಬ ಒಂದು ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ವಿಡಿಯೋಯಿಂದ ಉಪಯೋಗ ಆಗುತ್ತೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಬಿಡಿ, ಜೊತೆಗೆ ಲೈಕ್ ಮಾಡಿ. ಓಕೆ, ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಿ ಏನು ಅನ್ನಿಸ್ತು ಅಂತೇಳಿ. ಇದೇ ರೀತಿ ಬೇರೆ ಬೇರೆ ಟಾಪಿಕ್ ಮೇಲೆ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸರ್ ನಮಗೆ ಈ ಒಂದು ಕ್ವಶನ್ ಇದೆ, ಈ ಕ್ವಶನ್ಗೆ ಆನ್ಸರ್ ಮಾಡಿ ಅಂತೇಳಿ ಖಂಡಿತ ಅದ್ರ ಮೇಲೆ ಒಂದು ವಿಡಿಯೋನ ಮಾಡ್ಕೊಡ್ತೀನಿ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್, ಐ ಹೋಪ್ ಯು ವಿಲ್ ಸಪೋರ್ಟ್ ಅವರ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು. ನಮಸ್ತೆ.